ಹಾಗೆ ಏನೂ ಆಗಲ್ಲ. ಈ ಜೀವನ ಒಂಥರ ಕತ್ಲು ಬೆಳಕು ಇದ್ದ ಹಾಗೆ. ಒಳ್ಳೆ ದಿನ ಬರುತ್ತೆ, ಸಂತೋಷವಾಗಿರ್ಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಶುರು ಆಗುತ್ತೆ. ಲೇ 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 ಗೋಪಿ, ನೋಡ್ಕೊಂಡು ಕೆಲಸ ಮಾಡೋದಲ್ವೇನೆ, ಬಂದೇ ಇರು. ಶ್ರೀಹರಿ, ಎಲ್ಲಿ ಗೋಪಿ, ಎಲ್ಲಿರುತ್ತೆ ನಿನ್ ಜ್ಞಾನ? ನಿನಗೆ ಗೊತ್ತಿಲ್ವಾ ಸೀತಕ್ಕ? ಅಲ್ವೇ ಗೋಪಿ, ಈ ಜಗತ್ತಲ್ಲಿ ನೀನೊಬ್ಳೆ ಅಲ್ವೇ ಮಕ್ಕಳನ್ನ ಹೆತ್ತಿರೋದು. ಮಗ ಸೊಸೆ ಮನೆಯಿಂದ ಆಚೆ ಇರ್ತಾರೆ ಅನ್ನೋ ಕಾರಣಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ನೀನು ಕೂತ್ರೆ ಹೇಗೆ? ಈಗ ನಮ್ ವೆಂಕಟನಾಥ ವಿದ್ಯಾಭ್ಯಾಸಕ್ಕೆ ಅಂತ ಅವ್ರ ಅಕ್ಕನ ಮನೆಯಲ್ಲಿರ್ಲಿಲ್ವೇ? ಸೀತಕ್ಕ, ಆ ಕಾಲ ಬೇರೆ, ಈ ಕಾಲ ಬೇರೆ. ಪಾಪ ಸರಸ್ವತಿ ಸುಖವಾಗಿ ಬಾಳ್ದವಳು. ದೂರಲ್ಲಿ ಸಂಸಾರ ಹೇಗೆ ನಿಭಾಯಿಸ್ತಾಳೆ? ಒಟ್ಟಿನಲ್ಲಿ ನನ್ನ ಹಣೆ ಬರಹನೇ ಸರಿ ಇಲ್ಲ. ನನ್ನ ಮಕ್ಕಳು ಒಟ್ಟಿಗೆ ಇರಕ್ಕಾಗ್ತಿಲ್ಲ. ಅಮ್ಮ, ನಾನು ಗದ್ದೆ ಕಡೆ ಹೋಗಿ ಬರ್ತೀನಿ. ಊಟ ಮಾಡ್ಕೊಂಡು ಹೋಗೋ. ಸರಿ, ಬಡಿಸು. ಇನ್ನೇನು ಸ್ವಲ್ಪ ಹೊತ್ತು ಸಾರು ಆಗೋಗುತ್ತೆ. ವೆಂಕಟನಾಥನು ಕರಿ, ಎಲ್ರೂ ಒಟ್ಟಿಗೆ ಊಟ ಮಾಡಿವ್ರಂತೆ. ಅವನು ವೀಣಾಭ್ಯಾಸದಲ್ಲಿದ್ದಾನಮ್ಮ. ಎಷ್ಟೊತ್ತಾಗುತ್ತೋ ಏನೋ. ವೀಣಾಭ್ಯಾಸ ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳಿ. ಇವತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ನಾನು ಅದನ್ನ ಕಣ್ ತುಂಬ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ಏನೋ ಹೇಳಬೇಕು. ಹೋಗು, ಎಲ್ರೂ ಊಟಕ್ಕೆ ಕರಿ. ಸರಿನಮ್ಮ. ಈ ಪ್ರಸಂಗ ನೋಡಿ ನಮ್ಮ ಬುದ್ಧಿ ಬಾಲಿಶ ಆಯಿತು ಅಂತ ನಿಮಗನ್ಸ್ತಿರ್ಬೇಕಲ್ವಾ? ತಮ್ಮ ಅನುಭವದ ಮುಂದೆ ನಾವೆಷ್ಟರವರು. ನಿಮ್ಮಿಂದ ಕಲಿಯುವ ಕಲಿಕೆಗೆ ಈ ಒಂದು ಜನ್ಮ ಸಾಲದು. ಇದು ಆ ಹುಡುಗನಿಗೆ ಮಾಡಿದ ಪರೀಕ್ಷೆ ಅಲ್ಲ, ಶ್ರೀಮಠದ ಆಳ್ವಿಕೆಯ ಬಗ್ಗೆ ನಿಮಗೆ ಮಾಡಿದ ಪಾಠ. ಅರಿವಾಯ್ತು ಗುರುಗಳೇ. ಆತ ನಿಮ್ಮ ಪೂರ್ವಾಶ್ರಮದ ಸೋದರಳಿಯ. ಆತನಿಂದ ಕಲಿಯಬೇಕಾದದ್ದು ಬಹಳಷ್ಟು ಇದೆ. ಹರಿಯುವ ನದಿಯಲ್ಲಿ ಮುಳುಗಿದ್ದು ಹನಿ ನೀರನ್ನು ಕುಡಿಯದ ಕಲ್ಲು ಬಂಡೆಯಂತೆ ಇದ್ದರೆ ಮಾತ್ರ ಈ ಮಠವನ್ನು ನಡೆಸೋಕೆ ಸಾಧ್ಯ. ಹಾಗಂತ ಈ ನಿಂದಕರನ್ನ, ಸಮಯ ಸಾಧಕರನ್ನ ಬೇಡ ಅನ್ನೋಕ್ಕೂ ಸಾಧ್ಯವಿಲ್ಲ. ನಾವು ಸನ್ಯಾಸಿಯಾಗಿ ದೀಕ್ಷೆ ತಗೊಂಡಿರೋದೇ ಇಂಥವರನ್ನು ಪರಿವರ್ತನೆ ಮಾಡೋಕ್ಕೆ, ಶುದ್ಧಗೊಳಿಸೋಕ್ಕೆ. ಅರಿವಿದೆ ಗುರುಗಳೇ. ನಿಮ್ಮ ಪೂರ್ವಾಶ್ರಮದ ಅಳಿಯಂದಿರು ಸನ್ಯಾಸಕ್ಕೆ ಯೋಗ್ಯರಾಗಿದ್ದಾರೆ. ಅವರಿಗೆ ನೀವು ದೀಕ್ಷೆಯನ್ನು ಕೊಡಿ. ಹಾಗೆ ಅವರನ್ನು ಪರೀಕ್ಷೆ ಮಾಡ್ತಾರೆ. ಅದರಿಂದ ನೀವು ಕಲಿತೀರಾ, ಮತ್ತವರಿಗೆ ಮಾರ್ಗದರ್ಶನವೂ ಆಗುತ್ತೆ. ತಮ್ಮ ಇಚ್ಛೆಯಂತೆ ನಡೀತೀನಿ ಗುರುಗಳೇ. ನಾವು ಈ ಸಂಜೆಯೇ ದೀಕ್ಷೆಗೆ ಕೋರ್ತೀವಿ. ಗುರುಗಳೇ, ನಮ್ಮ ಮಾತು ಇಂದು ಕೊನೆಯಾಗುತ್ತದೆ. ಶ್ರೀಹರಿ, ವೆಂಕಟನಾಥನ ಮನೆಗೆ ಈ ದಿನವೇ ವಿಷಯನ ಮುಟ್ಟಿಸ್ಬಿಡಿ. ಸತ್ಯವತಿ, ಶ್ಯಾಮ್ ಭಟ್ರು ಇವರೆಲ್ಲ ಮುಂದೆ ನಿಮಗೆ ನೆರವಾಗ್ತಾರೆ. ಹಾಗೆ ತಿಮ್ಮಣ್ಣ ಭಟ್ಟರ ಮನೆಯಲ್ಲಿ 2 ಜೀವಗಳು ಗೊಂದಲದಲ್ಲಿ ಒದ್ದಾಡ್ತಾ ಇದೆ. ಅವರನ್ನು ಮಠಕ್ಕೆ ಕರೆಸಿ. ಅವರಿಗೂ ನೆಮ್ಮದಿಯ ಗೌರವದ ಬದುಕು ಸಿಗಲಿ. ಇದಿಷ್ಟು ನನ್ನ ಮನಸ್ಸಿನಲ್ಲಿ ಉಳಿದೋಗಿದ ಮಾತಾಗಿತ್ತು. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಈ ದೀಕ್ಷೆಗೆ ಇಷ್ಟು ಅವಸರ ಬೇಕೆ ಗುರುದೇವ?
ಸ್ವಲ್ಪ ಕಾಲ ಮುಂದೂಡಲು ಸಾಧ್ಯವಿಲ್ವಾ? ಎಷ್ಟು ಮುಂದಕ್ಕೆ ಹಾಕಿದ್ರೂ ಅಷ್ಟೇ ಸುಧೀಂದ್ರರೇ. ಬೇಕುಗಳನ್ನ ನಿಲ್ಲಿಸಿದಾಗಲೇ ಸಾಕುಗಳು ಸಾಕಾರ ಆಗೋದು. ಮನೋನಿಯಾಮಕನ ಸಂಕಲ್ಪ ಆಗಿದೆ, ನಮಗೂ ಸಮ್ಮತಿ ಆಗಿದೆ. ಗೋಪಿ, ಮಕ್ಕಳು ಊಟ ಮಾಡ್ತಿದ್ದಾರೆ, ಅವ್ರ ಮುಂದೆ ಹೀಗೆ ಕೂತು ಯಾಕೆ ಅಳ್ತಿದ್ದೀಯಾ? ಆಯ್ತು ಸೀತಕ್ಕ, ಕಣ್ಣೀರು ಹಾಕಲ್ಲ. ನೋಡ್ರಪ್ಪ, ನೀವು ಬೇರೆ ಆಗೋದಕ್ಕೆ ನನ್ನ ಒಪ್ಪಿಗೆ ಇದೆ. ಆದರೆ ಬಾಣಂತನಕ್ಕೆ ಹೋಗಿರೋ ಕಮಲ ಮಗುವಿನ ಜೊತೆ ಮನೆಗೆ ಬರಬೇಕು. ಅವಳು ಈ ಮನೆ ಹಿರಿ ಸೊಸೆ. ಅವಳು ಈ ಮನೆ ಹೊಸಲು ಮೆಟ್ಟು ಬಂದಾಗ ವೆಂಕಟನಾಥ ಇನ್ನೂ ಚಿಕ್ಕವನು. ಗೆಳೆಯರ ಹಾಗೆ ಬೆಳೆದವರು, ತಾಯಿ ಮಗನ ಹಾಗೆ ಪ್ರೀತಿಸಿದವರು. ಇವನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಅವ್ರ ಸಮಕ್ಷಮದಲ್ಲೇ ಬೇರೆ ಆಗ್ಲಿ ಅನ್ನೋದು ನನ್ನ ಇಚ್ಛೆ. ಇವತ್ತೇ ಕೊನೆ ಅನ್ಸುತ್ತೆ ನಿಮ್ಮನ್ನ ಒಟ್ಟಿಗೆ ನೋಡೋದು. ವೇದಾಂತದ ಮಾತುಗಳೆಲ್ಲ ನನಗೆ ಅರ್ಥ ಆಗಲ್ಲಪ್ಪ. ಅವಳು ಬರೋದಕ್ಕೆ ಇನ್ನೂ 4 ತಿಂಗಳಾಗತ್ತೆ. ಅಲ್ಲಿವರೆಗೂ ನೀವಿಬ್ರು ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು, ನಾನೇ ಬಡಿಸ್ಬೇಕು. ನೀವು ಊಟ ಮಾಡ್ತಿರೋದನ್ನ ಕಣ್ ತುಂಬ್ಕೋಬೇಕು. ಈ ವಿಷಯ ಕೇಳಿ ನನ್ನ ಮನಸ್ಸು ಒಡೆದು ಹೋಗೋ ಬದಲು ನಾನೇ ಒಡೆದು ಹೋಗಿ ಶ್ರೀಹರಿ ಪಾದ ಸೇರಿದ್ರೆ ಚೆನ್ನಾಗಿರೋದು.